ಈ ಜಾಗದಲ್ಲಿ ನಾವು ಏನೇ ಅರ್ಕೆ ಮಾಡಿಕೊಂಡ್ರೂ ಖಂಡಿತ ಅದೆಲ್ಲ ನೆರವೇರುತ್ತೆ ಅನ್ನೋದು ಇಲ್ಲಿನ ನಂಬಿಕೆ. ಸುಮಾರು 2 ಕಿಲೋಮೀಟರಷ್ಟು ಕಾರು ಜಾಮ್ ಆಗಿಬಿಟ್ಟಿತ್ತು. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾನು ಒಂದು 2 ಸೆಕೆಂಡ್ ಅಷ್ಟೇ ಇಲ್ಲಿ ತೋರಿಸ್ತಾ ಇರೋದು ನಿಮಗೆ. ಬಟ್ ತುಂಬಾ ಕ್ರೌಡ್ ಆಗಿತ್ತು, ತುಂಬಾ ಟ್ರಾಫಿಕ್ ಎಲ್ಲ ಜಾಮ್ ಆಗಿಬಿಟ್ಟಿತ್ತು. ಯಾವ ಜಾಗ ಅಂತ ನೋಡ್ತಾ ಇರ್ಬೋದು. ನಾವು ಬಂದಿರೋ ಅಂಥದ್ದು ಸೌತಡ್ಕ ಗಣಪತಿನ ನೋಡೋಣ ಅಂತ ಅಂದ್ಬಿಟ್ಟು. ನಾನಿದು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು. ಧರ್ಮಸ್ಥಳ ಸುಬ್ರಹ್ಮಣ್ಯಗೆ ಬಂದವರು ಖಂಡಿತ ನೀವು ಕೂಡ ಮಿಸ್ ಮಾಡದೆ ಈ ಜಾಗಕ್ಕೆ ಒಂದ್ಸಲ ಬಂದರೆ. ಈ ಟೈಮಲ್ಲಂತೂ ಯಾರು ಬರೋಕ್ಕೆ ಹೋಗ್ಬೇಡಿ. ಇನ್ನೇನು ಸ್ಕೂಲ್ ರಿಓಪನ್ ಆದಮೇಲೆ ಜೂನ್ 1 ಅಥವಾ 2nd ವೀಕಲ್ಲಿ ಖಂಡಿತ ಬನ್ನಿ. ಈಗಂತೂ ಧರ್ಮಸ್ಥಳ ಆಗಿರ್ಬೋದು, ಸುಬ್ರಹ್ಮಣ್ಯ, ಸೌತಡ್ಕ ಗಣಪತಿ ಎಲ್ಲ ದೇವಸ್ಥಾನದಲ್ಲೂ ಕಂಪ್ಲೀಟಾಗಿ ಕ್ರೌಡ್ ಅಂದರೆ ಕ್ರೌಡ್ ಅಂತ ಅನಿಸ್ಬಿಡ್ತು. ಯಾಕಾರು ಬಂದ್ವಪ್ಪ ಈ ಟೈಮಲ್ಲಿ ಅಂತ ಅನ್ನೋಷ್ಟು ಬೇಜಾರಾಗ್ಬಿಟ್ಟಿತ್ತು. ಸಿಕ್ಕಾಬಟ್ಟೆ ಜನ. ಹಾಗೆ ಈ ದೇವಸ್ಥಾನದ ವಿಶೇಷತೆ ಏನಂತ ಅಂದರೆ, ನೋಡ್ತಾ ಇರ್ಬೋದು ಯಾವುದೇ ಥರ ಕಟ್ಟಡ ಏನು ಕಟ್ಟಿಲ್ಲ ಈ ದೇವಸ್ಥಾನಕ್ಕೆ. ಮರದ ಕೆಳಗಡೆ ಈ ದೇವ್ರನ್ನ ಸ್ಥಾಪನೆ ಮಾಡಿರೋದು. ಹಾಗೆ ತುಂಬ ಹಿಂದಿನ ಕಾಲದಲ್ಲಿ ಈ ಜಾಗದಲ್ಲಿ ದನ ಮೇಯಿಸ್ತಾ ಇದ್ರಂತೆ. ಆಗ ಗಣೇಶಂದು ವಿಗ್ರಹ ಸಿಕ್ಕಿ ಈ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರಂತೆ. ಆವಾಗಿಂದ ಈ ಜಾಗ ಹೀಗೆ ಇದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.